ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಪ್ನಿಲ್ ಸಾಗರ್. ಸ್ವಪ್ನಚಂದ್ರ ತರಗತಿಗಳಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನೋಡಿ ಒಂದು ನಿಮಿಷ. ಇವತ್ತು ವಯಸ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಭಾಗ 3ರಲ್ಲಿ ನಾವಿದ್ದೀವಿ. ಈ ಹಿಂದೆ ನಡೆದಂತ ಪಾರ್ಟ್ 1 ಮತ್ತು ಪಾರ್ಟ್ 2 ವಯಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನಾನು ಕೇಳಿದ್ದೇನೆ. ಅದರ ಸಲುವಾಗಿ ಎರಡು ವಿಶೇಷ ತರಗತಿಗಳನ್ನ ಮಾಡಿದ್ವಿ. ಇದು ಇವತ್ತು ಮಾಡ್ತಾ ಇರೋದು 3ನೇ ಭಾಗ. ಅಂದ್ರೆ ವಯಸ್ಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇರ್ತಿರ್ತಾವಲ್ಲ, ಅದರ ಮೇಲಿಂದ ಇದು 3ನೇ ಭಾಗ ಆಗಿರುತ್ತೆ. ನೋಡ್ರಿ, ಇದ್ರ ಹಿಂದೆ ನಾನು ವಯಸ್ಸಿಗೆ ಸಂಬಂಧಪಟ್ಟಂತ ಪಾರ್ಟ್ 2 ಮಾಡಿದ್ದೆ. ಇದು ಪಾರ್ಟ್ 1 ಕೂಡ ಮಾಡಿದ್ದೆ. ಇದು ಈಗ ಹೇಳ್ತಾ ಇರೋದು ಎಷ್ಟನೇ ಪಾರ್ಟ್? 3ನೇ ಪಾರ್ಟ್ ಆಗಿರುತ್ತೆ. ನೋಡ್ರಿ, ವಯಸ್ಸಿಗೆ ಸಂಬಂಧ ಪ್ರಶ್ನೆಗಳು ಬಹಳ ಈಸಿ ಆಗಿರ್ತಾವ. ಅದನ್ನ ನಾವ್ ಏನ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ಥಿಂಕ್ ಮಾಡಿ ಕರೆಕ್ಟ್ ಆಗಿ ನೋಡ್ಕೊಂಡು ಪಕ್ಕ ಪೂರ್ತಿ ಕ್ವಶನ್ ಓದಿರ್ಬೇಕು. ನಾವು ಏನ್ ಮಾಡ್ಬೇಕು, ಪಕ್ಕ ಪೂರ್ತಿ ಕ್ವಶನ್ ಓದಿದ ಮ್ಯಾಲ ಆ ಕ್ವಶನ್ ಹೆಂಗದಂತ ತಿಳಿದ ಮೇಲೆ ನಿಮ್ಗೆ ಮುಂದಿನ ಕ್ವಶನ್ ಬಿಡ್ಸಕ್ನು ಹೆಲ್ಪ್ ಆಗ್ತದೆ. ನೋಡ್ರಿ, ಇವತ್ತು 3ನೇ ಭಾಗದಲ್ಲಿ ಕೇಳ್ತಿರ್ತಕ್ಕಂತ ಮೊದಲನೇ ಕ್ವಶನ್ ನೋಡ್ರಿ, ಪ್ರೇಮ ಮತ್ತು ಪ್ರತೀಕ್ ಅವರ ವಯಸ್ಸಿನ ಅನುಪಾತ 5:7. ಯಾರ್ದು? ಪ್ರೇಮ ಮತ್ತು ಪ್ರತೀಕ್ ಅವರ ವಯಸ್ಸಿನ ಅನುಪಾತ. ಇದು ಪ್ರಸ್ತುತ ವಯಸ್ಸಿನ ಅನುಪಾತ ಆಗಿರುತ್ತೆ. ಇದು ಪ್ರಸ್ತುತ ವಯಸ್ಸಿನ ಅನುಪಾತ ಆಗಿರುತ್ತೆ. 3 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 102. 3 ವರ್ಷಗಳ ನಂತರ ಎಷ್ಟಾಗ್ತದ? 102 ಆಗಿರ್ತದ. ಇದು ಬರೀ 3 ವರ್ಷ ಅಂತ ಅಷ್ಟೇ ಅಲ್ಲ, ಇಲ್ಲಿ ಕೇಳಿರೋದು ಯಾರ್ದು? ಪ್ರೇಮ್ ಮತ್ತು ಪ್ರತೀಕ್ ಇಬ್ಬರದ್ದು ಕೇಳ ಅಂತಂದ್ರೆ ಇಲ್ಲಿ ನಾವು 3 ಇಟ್ಕೋಬಾರ್ದು, ಹೊರತಾಗಿ ಎಷ್ಟು ಇಟ್ಕೋಬೇಕು? ಇಲ್ಲಿ ಎಷ್ಟು ಇಟ್ಕೋಬೇಕು? 6 ಅಂತ ಇಟ್ಕೋಬೇಕು. ಯಾಕೆ 6 ಅಂತ ಇಟ್ಕೋಬೇಕು ಅಂದ್ರೆ, ಪ್ರೇಮಗೂ 3 ವರ್ಷ ಜಾಸ್ತಿ ಆಗಿರುತ್ತೆ ಮತ್ತು ಪ್ರತೀಕ್ಗೂ 3 ವರ್ಷ ಜಾಸ್ತಿ ಆಗಿರುತ್ತೆ. 3 ಪ್ಲಸ್ 3 ಎಷ್ಟಾಗ್ತದೆ? 6 ಆಗಿರ್ತದೆ. ಈ ಪ್ಲಸ್ 6 ಮಾಡಿದ್ದಕ್ಕೇನೆ 102 ಬಂದೈತೆ ಅಂತಂದ್ರೆ 102 102 6 ಮೈನಸ್ ಮಾಡ್ರಿ ಎಷ್ಟು ಬರುತ್ತೆ? 106 ಬರುತ್ತೆ. ನೋಡಿ, ಈ 106 ಪ್ಲಸ್ 6 112. 112ದಾಗ 6 ಮೈನಸ್ ಮಾಡ್ರಿ ಪ್ರಸ್ತುತ ವಯಸ್ಸು ಬರುತ್ತೆ. ಇದು ಪ್ರಸ್ತುತದ ವಯಸ್ಸು ಆಗಿರುತ್ತೆ. ಇದು 3 ವರ್ಷಗಳ ನಂತರ 3 ವರ್ಷದ ನಂತರ ಪ್ರತಿಯೊಬ್ಬರಿಗೂ 3 ಅಂತ 3+3 6 ವರ್ಷ. ನೋಡ್ರಿ, ಪ್ರಸ್ತುತ 106. ಅದಾದ 3 ವರ್ಷ ಅಂದ್ರೆ ಪ್ರತಿಯೊಬ್ಬರಿಗೂ 3 ವರ್ಷ ಅಂತಂದ್ರೆ ಎಷ್ಟು? 6 ವರ್ಷ ಆಯ್ತು. ಅದು 6 ಪ್ಲಸ್ ಮಾಡಿದ್ರೆ ಎಷ್ಟು? 102. ನೋಡ್ರಿ, ನಂತರದ ವಯಸ್ಸಿಗೆ ನಾವು 3 ವರ್ಷದ ನಂತರದವರ ವಯಸ್ಸಿನ ಮೊತ್ತ 102 ಅಂತ ಬಂದಿತ್ತು. 102 ಬಂದ್ರೆ 3 ವರ್ಷಗಳ ನಂತರ ಪ್ರತಿಯೊಬ್ಬರಿಗೂ 3 ಪ್ಲಸ್ ಮಾಡಿದ್ರೆ 6. ಇದು 6 ಪ್ಲಸ್ ಮಾಡಿದಕ್ಕೆ 102 ಬಂದದ್ದು. ಹಾಗಾದ್ರೆ ಪ್ರಸ್ತುತ ವಯಸ್ಸು ಎಷ್ಟು? 106 ಆಗಿರ್ತದೆ. ನೋಡ್ರಿ, 5 ಮತ್ತು ನೋಡ್ರಿ, ಇದು ಪ್ರೇಮದ ಭಾಗ ಎಷ್ಟದ? 5. ಪ್ರತೀಕಿಂದ ಎಷ್ಟದ? 7. ಎಷ್ಟಾಯ್ತು ಟೋಟಲ್? 12 ಆಯ್ತು. 12 ಆಯ್ತಾ? ಎಸ್. ಅಯ್ಯೋ 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 ಅಯ್ಯೋ. ನೋಡ್ರಿ, ಇಲ್ಲಿ 106 ಬರೋದಿಲ್ಲ. 6 ಬದಲಾಗಿ ಎಷ್ಟು ಬರ್ತದ ಅಂದ್ರ 102ದಾಗ 6 ಮೈನಸ್ ಮಾಡಿದ್ರೆ 96 ಬರ್ತದ್ರಿ. 6 ಬರ್ತದೆ. ಇದು ಪ್ರಸ್ತುತ 96 ವಯಸ್ಸು. ಇದು ಪ್ರಸ್ತುತ ಆಗಿರ್ತದೆ. ಇಲ್ಲಿ ನೋಡ್ರಿ, ಪ್ರಸ್ತುತದ ಕೇಳೋಣ ವಯಸ್ಸಿನ ಅನುಪಾತ ಎಷ್ಟು? ಪ್ರಸ್ತುತದ ವಯಸ್ಸಿನ ಅನುಪಾತ ಏನೋ 5, 7. 5 ಪ್ಲಸ್ 7 ಎಷ್ಟಿತ್ತು? 5 ಪ್ಲಸ್ 7 12 ಇತ್ತು. ಈ 12 ಪ್ರಸ್ತುತ ಎಷ್ಟಾಗಿದೆ? 96 ಆಗೈತಿ. ಎಸ್, 12 ಎಂಟ್ಲೆ 96. 12 ಎಷ್ಟ್ಲೆ? 12 ಎಂಟ್ಲೆ 96 ಆಗಿರ್ತದೆ. ಅಂದ್ರೆ ಇನ್ನಕ್ಕೆ ಯಾರ್ದು ಕೇಳೋಣ? ಪ್ರಸ್ತುತ ಪ್ರೇಮದ ಕೇಳೋಣ. ಪ್ರೇಮ ಇಲ್ಲ, ಇಲ್ಲ ಅಂತ ಕೇಳಿ ನೋಡ್ರಿ. 5 ಎಂಟ್ಲೆ ಎಷ್ಟು? 40 ಆಪ್ಷನ್ ಅದೇ ನೋಡ್ರಿ. ಅದಲ್ಲಿ ನೋಡ್ರಿ, ಆಪ್ಷನ್ ನಂಬರ್ 3 ಇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನೊಂದು ಹೆಂಗ್ ಬಿಡಿಸ್ಬೇಕು ಅಂತಂದ್ರೆ, ಪ್ರೇಮದ ಅನುಪಾತ ಎಷ್ಟು ನೋಡ್ರಿ? ಪ್ರೇಮದ ಅನುಪಾತ 7. ಎಷ್ಟದ? 5. ಇದು ಹೆಂಗಿದೆ? 5 ಅನುಪಾತ ನೋಡ್ರಿ. ಇಲ್ಲಿ ಪ್ರೇಮದ ಎಷ್ಟದ? 4. ಎಷ್ಟದ? 5 ಅದ. ಈ 5ರಲ್ಲಿ ಈ ಏನ್ ಆಪ್ಷನ್ ಕೊಟ್ಟಿರ್ತಾನಲ್ಲ, ಅದರಿಂದ ನಾವು
ಯಾವ ಆಪ್ಷನ್ 5ರಿಂದ ಭಾಗ ಆಗ್ತದೆ ನೋಡಿ. 30 ಆಗ್ತದ, ಆಗ್ತದೆ. 40 40 ಆಗ್ತದೆ. ನೋಡಿ 5 30, 5 40. 5 ಬಗ್ಗೆ 56 ಇಲ್ಲ. 24 ಇಲ್ಲ. 2 ಬಂದು ಇಲ್ಲಿ ಎಷ್ಟು ಬಂತು? ಒಂದನೇದು ಎ ಆಪ್ಷನ್, ಇದು ಎ ಆಪ್ಷನ್. ಇದು 30 ಬಂದು ಪ್ರಸ್ತುತ 30. ಎಸ್ ನೋಡ್ರಿ, ಇದನ್ನೇ ನಾವು ಒಂದ್ ನಿಮಿಷ ತಡ್ರಿ. ಚೌಕಾಶ ಇದ್ರು ಕರೆಕ್ಟ್ ಆಗಿ ಹೇಳ್ತೀನಿ, ಒಟ್ಟು ಗಡಬಡ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಇದು 5 ಐತಿ ಮುಂದೆ, ಇದು 7. ಆಪ್ಷನ್ ನಂಬರ್ 1 ನೋಡಿ. ಆಪ್ಷನ್ ನಂಬರ್ 1 ಅಂದ್ರೆ 30 ಅದ, ರೈಟ್. 5 6 30, 7 6 40. ಇವು ಪ್ಲಸ್ ಮಾಡಿ 30 ಪ್ಲಸ್ 40 70 70 72 ಐತಿ. ನಮ್ಗೆ ಬೇಕಾಗಿರೋದೆಷ್ಟು? 96 ಬೇಕಾಗೈತಿ. ಇದು ಆಪ್ಷನ್, ಇದು ಏದ್ ಆಪ್ಷನ್ ಅದ, ಇದು ಏದ್ ಆಪ್ಷನ್ ಅದ. ಮತ್ತ ಬಿ ಆಪ್ಷನ್ ನೋಡ್ರಿ, ಇಲ್ಲಿ ಇಡ್ತೇನೆ ನೋಡ್ರಿ. ಬಿ ಪ್ರೇಮ ಮತ್ತು ಪ್ರತೀಕ್. ಬಿ ಆಪ್ಷನ್ ಎಷ್ಟು? 40. 5 8 40. ಎಸ್ 7 8 56. 56 ಪ್ಲಸ್ 40 ಎಷ್ಟಪ್ಪ ನೋಡ್ರಿ? 96. ನಮಗೆ ಬೇಕಾಗಿರೋದು ಎಷ್ಟು? 96 ಬೇಕಾಗಿರೋದು. ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ ಆಗಿದೆ. ನೋಡ್ರಿ, ಮೆಂಟಲ್ ಎಬಿಲಿಟಿ ಜೊತೆ ಇತರ ಸಬ್ಜೆಕ್ಟ್ ಕಲಿಯೋಣ ನಾವು 30 ವರ್ಷ. ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಎ ಎಷ್ಟು? 30. ಆಪ್ಷನ್ ನಂಬರ್ ಬಿ ಎಷ್ಟು? 40. ಆಪ್ಷನ್ ನಂಬರ್ ಸಿ ಎಷ್ಟು? 56. ಆಪ್ಷನ್ ನಂಬರ್ ಡಿ ಎಷ್ಟು? 24. ಇದಕ್ಕೆ ವಿಶೇಷತೆ ನೋಡ್ರೆ, ಲೋಕಸಭೆಯ ಸ್ಪೀಕರ್ ಆಗ್ಬೇಕು ಅಂತಂದ್ರ, ಲೋಕಸಭೆ ಸ್ಪೀಕರ್ ಆಗ್ಬೇಕು ಅಂತಂದ್ರ 25 ವರ್ಷ ಆಗಿರ್ಬೇಕು. ಅದೇ ರಾಜ್ಯಸಭೆ ಆಗಿರ್ಬೇಕಾದ್ರೆ 30 ವರ್ಷ ಬೇಕು, ಕಡ್ಡಾಯವಾಗಿ 30 ವರ್ಷ ಬೇಕು. ರಾಜ್ಯಸಭೆ ಸದಸ್ಯ ಆಗ್ಬೇಕಾದ್ರೆ 30 ವರ್ಷ ಬೇಕು. ವಿಧಾನ ಪರಿಷತ್ತಿನ ಸದಸ್ಯ ಆಗ್ಬೇಕಾದ್ರೆ 30 ವರ್ಷ ಬೇಕು. ಮತ್ತ ಇನ್ನೇನ್ ಇವ ಲೋಕಸಭೆಯಿಂದ ಪ್ರಧಾನಮಂತ್ರಿ ಆಗ್ತಿರ್ತಾನಲ್ಲ, ಅವನಿಗೆ 25 ವರ್ಷ ಬೇಕು. ಆದರೆ ಒಂದು ವೇಳೆ ರಾಜ್ಯಸಭೆಯಿಂದ ಏನಾದರೂ ಪ್ರಧಾನಿ ಆಗ್ಬೇಕು ಅಂತಂದ್ರ ಆ ಸದಸ್ಯನಿಗೆ ಎಷ್ಟು ವರ್ಷ ಆಗಿರ್ಬೇಕು? 30 ವರ್ಷ ಆಗಿರ್ಬೇಕು. ಇನ್ನ ಸಂವಿಧಾನದೊಳಗ 30ನೇ ವಿಧಿ ಏನ್ ಹೇಳ್ತದಂದ್ರ, ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಬಗ್ಗೆ ಹೇಳ್ತದೆ. ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಬಗ್ಗೆ ಹೇಳ್ತದೆ 30. ವಿಧಾನಸಭೆ ಸದಸ್ಯ ಆಗ್ಬೇಕಾದ್ರೆ 25 ವರ್ಷ, ವಿಧಾನ ಪರಿಷತ್ 30 ವರ್ಷ, ರಾಜ್ಯಸಭೆ ಮತ್ತ ವಿಧಾನ ಪರಿಷತ್ ಮೇಲ್ಮನವಿ ಅಂತ ಇದನ್ನು ಮೇಲ್ಮನವಿ ಇದೆ 30 ವರ್ಷ ಆಗಿರ್ಬೇಕು. ಇದು 40 ನೋಡ್ರಿ. ಸಂವಿಧಾನದ 40ನೇ ವಿಧಿ ಏನ್ ಹೇಳ್ತಂದ್ರೆ ಗ್ರಾಮ ಪಂಚಾಯತ್ ಬಗ್ಗೆ ಹೇಳ್ತದೆ. ಗ್ರಾಮ ಪಂಚಾಯತ್ ಬಗ್ಗೆ ಹೇಳ್ತದೆ. ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ ಬಗ್ಗೆ ಹೇಳ್ತದೆ 40. ನೋಡ್ರಿ, 56ನೇ ವಿಧಿ ಏನ್ ಹೇಳ್ತದಂದ್ರ, 56ನೇ ವಿಧಿ ಏನ್ ಹೇಳ್ತದ? ರಾಷ್ಟ್ರಪತಿಯವರ ಅಧಿಕಾರ ಅವಧಿ ಎಷ್ಟು? 56ನೇ ವಿಧಿ. 56ನೇ ವಿಧಿ ಏನ್ ಹೇಳ್ತದ? ಸಂವಿಧಾನದ ಒಳಗಂದ್ರ 56ನೇ ವಿಧಿ ಇದು ರಾಷ್ಟ್ರಪತಿಯವರಿಗೆ ಸಂಬಂಧಿತ ಬಗ್ಗೆ ತಿಳಿಸ್ಕೊಡ್ತದ. ಏನ್ ಸಂಬಂಧಿಸಿದಂತ ಅಂದ್ರೆ, ಏನ್ ಸಂಬಂಧ 56ನೇ ವಿಧಿ ಅಂದ್ರ, ಅದು 56ನೇ ವಿಧಿ ಲೋಕಸಭೆ ಇದು ರಾಷ್ಟ್ರಪತಿಯವರ ಅಧಿಕಾರ ಅವಧಿ ಬಗ್ಗೆ ತಿಳಿಸ್ತದ. ಯಾರ ಬಗ್ಗೆ ತಿಳಿಸ್ತದ? ಲೋಕಸಭೆ ಅಧಿಕಾರ ಬಗ್ಗೆ ತಿಳಿಸ್ತದ. ಒಂದ್ ನಿಮಿಷ. ಹಲೋ ಹಲೋ, ಹೇಳ್ರಿ ಹೇಳ್ರಿ ಸರ್, ಯಾರು ಗೊತ್ತಾಗ್ಲಿಲ್ಲ. ಹಲೋ, ದೌಲು ಅಲ್ಲ, ಸ್ವಲ್ಪ ಕ್ಲಾಸ್ ಮಾಡಾಕ್ತೀನಿ ಆನ್ಲೈನ್, ಹಚ್ತೀನಿ. ಓಕೆ ಓಕೆ. 24ನೇ ವಿಧಿ ಏನ್ ಹೇಳ್ತದಂದ್ರ, ಬಾಲ ಕಾರ್ಮಿಕರ ಬಗ್ಗೆ ತಿಳಿಸ್ತದೆ. ಬಾಲ ಕಾರ್ಮಿಕರ ಬಗ್ಗೆ ತಿಳಿಸ್ತದೆ. ಯಾರ ಬಗ್ಗೆ? ಬಾಲ ಕಾರ್ಮಿಕರ ಬಗ್ಗೆ ತಿಳಿಸ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಸ್ ಸವಿತಾ ಮತ್ತು ಕವಿತಾ ಅವರ ವಯಸ್ಸಿನ ಅನುಪಾತ 5:4. ಯಾರ್ದು? ಇದು
ಸವಿತಾ ಮತ್ತು ಕವಿತಾ ಎಷ್ಟದ ವಯಸ್ಸಿನ ಅನುಪಾತ ಎಷ್ಟದ ನೋಡ್ರಿ 5 4 4 ವರ್ಷದ ನಂತರ ಅವರ ವಯಸ್ಸಿನ ಮೊತ್ತ 62. 4 ವರ್ಷ ನಂತರ +4 ಎಷ್ಟಾಯ್ತು 8. ಈ 8 ವರ್ಷ ಆದ್ಮೇಲೆ ಅವ್ರ ವಯಸ್ಸಿನ ಅನುಪಾತ ಎಷ್ಟಾಯ್ತು 62 ಆಗ್ತದೆ ನಂತರ ಪ್ರಸ್ತುತ ಎಷ್ಟು 62 8 ಮೈನಸ್ ಮಾಡಿ 56. ಇದು ಏನಾಗಿರ್ತದ ಪ್ರಸ್ತುತ ವಯಸ್ಸಾಗಿರುತ್ತೆ ನೋಡಿ 62 ಆದ್ರೆ ಪ್ರಸ್ತುತ ಸವಿತಾಳ ವಯಸ್ಸು ಕಂಡು ಮೊತ್ತ ನೋಡ್ರಿ ಪೈಲ ಎಷ್ಟಾಗ್ತದೆ 5 4 ಎಷ್ಟು 9. ಎಸ್ 9 ಆಯ್ತಾ ಇದು 56 ಆಗಲ್ಲ 54 ಆಗ್ತದೆ 62 8 ಹೋಗೋಣ ಎಷ್ಟು ಅವು ಮ್ಯಾಗಿನ 2 ಹೋಯ್ತು 6 ಹೋಯ್ತು 60 6 ಹೋಗೋಣ 54. ಇದು 54 ಪ್ರಸ್ತುತ ಇದು 9 ಭಾಗನೇ 54 ಅಂದ್ರೆ ಸವಿತಾದ ಕೇಳ್ಯಾರ ಯಾರ್ದು ಸವಿತಾ ಅಂತ ಕೇಳ್ಯಾರ 9 ಎಷ್ಟಲೇ 54 9 6ಲೇ 54 5 6ಲೇ ಆಪ್ಷನ್ ನಂಬರ್ ಎ ಇದು ಸರಿಯಾದ ಉತ್ತರ ಅರ್ಥ ಆಯ್ತಾ ಎ ಯಾರ್ದು ಸವಿತಾಂದು ಪ್ರಸ್ತುತ ವಯಸ್ಸು ಆಗಿರ್ತದೆ ಅದ್ರ ಕವಿತಾಂದು ಎಷ್ಟಾಗಿರ್ತದೆ ನೋಡ್ರಿ ಕವಿತಾ ಎಷ್ಟು ನೋಡ್ರಿ 4 6ಲೇ 24 ಟೋಟಲ್ 54 ಅದೇ ನೋಡ್ರಿ 30 + 24 54 ಕರೆಕ್ಟ್ ಬಂತು ಇದು ಮೊದಲನೇ ಮೆಥಡ್ ಆಗಿರುತ್ತೆ ಇದು ಮೊದಲನೇ ಮೆಥಡ್ ಆಗಿರುತ್ತೆ ಇನ್ನ ಆಪ್ಷನ್ ವೈಸ್ ನೋಡೋಣ ಸವಿತಾಂದು ಅನುಪಾತ ಎಷ್ಟು ನೋಡ್ರಿ 5 ನೋಡ್ರಿ ಸವಿತಾಂದು ವಯಸ್ಸು ಅನುಪಾತ ಎಷ್ಟು 5 ನೋಡ್ರಿ ಎಷ್ಟದ 5 ಈ 5ರಿಂದ ಕೊಟ್ಟಿರೋ ಆಪ್ಷನ್ ಯಾವ್ಯಾವ ಭಾಗ ಹೋಗ್ತಾವ ನೋಡ್ರಿ ಇದು 30 ಹೋಗ್ತದ 20 ಹೋಗ್ತದ 28 ಹೋಗಲ್ಲ 24 ಹೋಗಲ್ಲ ನೋಡ್ರಿ ಇದು ಎ ಆಪ್ಷನ್ ಬಿ ಆಪ್ಷನ್ ಸವಿತಾ ಅನುಪಾತ 5 ಕೆ ಅಂದ್ರೆ ಯಾರು ಕವಿತಾ ಅನುಪಾತ 4 ಏದು ನಾವು ಎಷ್ಟು ತಗೊಂಡಿವಿ ಆಪ್ಷನ್ 30 ತಗೊಂಡಿವಿ 5 6ಲೇ 30 4 6ಲೇ 24 ಪ್ಲಸ್ ಮಾಡ್ರಿ 54 ಬರ್ಬೇಕು ನಮಗೆ ಟೋಟಲ್ ನೋಡ್ರಿ 54 30 + 20 50 ಮ್ಯಾಗಿಂದ 54 ಬಿ ನೋಡ್ರಿ ಸವಿತಾ ಸವಿತಾದ ಎಷ್ಟದ 5 ಅದ ಇದು 4 ಬಿ ಆಪ್ಷನ್ ಎಷ್ಟದ ನೋಡ್ರಿ ಬಿ ಅಲ್ಲ ಇದು ಸಿ ಆಗುತ್ತೆ ಸರಿ ಸಿ ಆಗುತ್ತೆ ಸಿ ನೋಡ್ರಿ 20 ಕೊಟ್ಟಂಗ ಸವಿತಾ 20 5 4ಲೇ 20 4 4ಲೇ 16 20 + 16 ಎಷ್ಟು ಆಗ್ತದೆ ನೋಡ್ರಿ 36 ಆಗ್ತದ ಬಂದಿರೋದು ಎಷ್ಟು ಅಂದಿಲ್ಲ 54 ಬಂದದ 36 ಆಗಲ್ಲ 54 ಆಗ್ತದೆ ಎ ಆಪ್ಷನ್ ಆಗ್ತದೆ ಇಲ್ಲಿ ನೋಡಿ ಇದು ಆಪ್ಷನ್ ಆಗಿದೆ ಎಸ್ 30ನೇ ವಿಧಿ ಏನ್ ಹೇಳ್ತದ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಬಗ್ಗೆ 28ನೇ ವಿಧಿ ಏನ್ ಹೇಳ್ತದಂದ್ರ ಧಾರ್ಮಿಕ ಬೋಧನೆ ಬಗ್ಗೆ ಹೇಳ್ತದೆ ಧಾರ್ಮಿಕ ಶಿಕ್ಷಣ ಸಂಸ್ಥೆಯಲ್ಲಿ ಧಾರ್ಮಿಕ ಬೋಧನೆ ಬಗ್ಗೆ ಹೇಳ್ತದೆ 28ನೇ ವಿಧಿ 20ನೇ ವಿಧಿ ಏನ್ ಹೇಳ್ತದ ಅಪರಾಧಿಗೆ ಸ್ವಾತಂತ್ರ್ಯ 24ನೇ ಬಾಲಕಾರ್ಮಿಕರ ಬಗ್ಗೆ ತಿಳಿಸ್ತದೆ ಬಾಲಕಾರ್ಮಿಕ 24ನೇ ವಿಧಿ ಮೂಲಭೂತ ಹಕ್ಕುಗಳಲ್ಲಿ ಬರ್ತದೆ 20ನೇ ವಿಧಿ ಮೂಲಭೂತ ಹಕ್ಕುಗಳಲ್ಲಿ ಬರ್ತದೆ ನೋಡ್ರಿ 28ನೇ ವಿಧಿ ಇದು ಮೂಲಭೂತ ಹಕ್ಕುಗಳಲ್ಲಿ ಬರ್ತದೆ 30ನೇ ವಿಧಿ ಇದು ಕೂಡ ಮೂಲಭೂತ ಹಕ್ಕುಗಳಲ್ಲೇ ಬರ್ತದೆ ಮೂಲಭೂತ ಹಕ್ಕುಗಳು ನಾವು ಯಾವ ದೇಶದಿಂದ ಪಡ್ಕೊಂಡಿವಿ ಅಮೆರಿಕದಿಂದ ಪಡ್ಕೊಂಡಿವಿ ಅಮೆರಿಕದ ನ್ಯಾಯಿಕ ವಿಮರ್ಶೆ ಕೂಡ ಅಲ್ಲಿಂದ ಪಡ್ಕೊಂಡಿವಿ ಉಪರಾಷ್ಟ್ರಪತಿಯವರ ಹುದ್ದೆ ಕೂಡ ಅಲ್ಲಿ ಪಡ್ಕೊಂಡಿವಿ ರಾಷ್ಟ್ರಪತಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಧೀಶರ ಮಹಾಭಿಯೋಗನ ಎಲ್ಲಿ ಪಡ್ಕೊಂಡಿವಿ ಅದನ್ನು ಅಮೆರಿಕದಿಂದ ಪಡ್ಕೊಂಡಿವಿ ಪ್ರಪಂಚದ ಮೊದಲ ಲಿಖಿತ ಸಂವಿಧಾನ ಎಲ್ಲಿ ಅದನ್ನು ಅಮೆರಿಕದಲ್ಲಿ ನೋಡ್ತೀವಿ ನಾವು ನೆಕ್ಸ್ಟ್ ಕ್ವಶನ್ ನೋಡ್ರಿ ಶಿವರಾಜ
ಶಿವರಾಜ ತನ್ನ ತಂಗಿಯ 3 ಪಟ್ಟು ವಯಸ್ಸಿನವನು. ಶಿವರಾಜ ಇದು ತಂಗಿಗೆ 1 ಪಟ್ಟು ಆದಾಗ ಶಿವರಾಜನಿಗೆ 3 ಪಟ್ಟು ಆಗಿದೆ. ಮತ್ತು ತಂಗಿಗಿಂತ 28 ವರ್ಷ ಹಿರಿಯವನು. ಅಂತಂದ್ರೆ ಇದು ಮಧ್ಯದ ಡಿಫ್ರೆನ್ಸ್ ಎಷ್ಟು ನೋಡ್ರಿ, 2. ಈ 2 28 ಆಗಿದೆ. ಹಾಗಾದ್ರೆ ಶಿವರಾಜನ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿ. 14 2 28. 14 3 ಎಷ್ಟು ನೋಡ್ರಿ, 42. 14 1 14. ಎಸ್, ಶಿವರಾಜನ ಪ್ರಸ್ತುತ ವಯಸ್ಸು 42 ಬಂದವರು. ಆಪ್ಷನ್ ನಂಬರ್ ಡಿ ಇದು ಸರಿಯಾದ ಉತ್ತರ. ವಯಸ್ಸಿನ ನೋಡ್ರಿ, ಶಿವರಾಜ ತನ್ನ ತಂಗಿ 3 ಪಟ್ಟು ಅಂತ ಹೇಳಿ. ಈಗ 14 ತಂಗಿ ಬಂದವರು, 42 ಅವನು. 14 1 14, 14 14 3 42 ಬಂದವರು 3 ಪಟ್ಟು ಆಗ್ಯಾರ. 1ಕ್ಕೆ 3 3 ಪಟ್ಟು. ಸಾರಿ, ಆಪ್ಷನ್ ನಂಬರ್ ಡಿ ಇದು ಸರಿಯಾದ ಉತ್ತರ. ಶಿವರಾಜ ಮತ್ತು ತನ್ನ ತಂಗಿದು ಒಂದಿದ್ರೆ ಶಿವರಾಜನ 3. 3ರಲ್ಲಿ ಯಾವ್ದು ಭಾಗ ಹೋಗ್ತದೆ ನೋಡ್ಬೇಕು ನಾವು. ಎಸ್, 3ರಲ್ಲಿ ಯಾವ್ದು ಭಾಗ ಹೋಗ್ತದೆ? 42 ಹೋಗ್ತದ, 54 ಹೋಗ್ತದ, 54 ಹೋಗ್ತದ, 48 ಹೋಗ್ತದೆ ನೋಡ್ರಿ, 30 40 48 ಹೋಗ್ತದ, 39 ಹೋಗ್ತದ, 39 ಕೂಡ ಹೋಗ್ತದೆ. ಎಲ್ಲಾನು ಹೋಗ್ತಾವ ಅಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ನಾವು? ಇದನ್ನ ಮುಂದೆ ಬಿಡಿಸೋ ಅವಶ್ಯಕತೆ ಇಲ್ಲ. 3 4 4 ನೋಡ್ತೀರಿ, 4ಕ್ಕೆ 4 ನೋಡ್ಬೇಕಂದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಏನಿಲ್ಲ, ಮಾಡಿ ತೋರಿಸ್ತೀನಿ ನಾನು. ಏನಿಲ್ಲ ನೋಡ್ರಿ, ಶಿವರಾಜ್ ಎಷ್ಟದ ನೋಡ್ರಿ, ಎಷ್ಟದ ಶಿವರಾಜ್ ಎಂದು ಮೊದಲ ಆಪ್ಷನ್ 39. ಎಸ್, 13 3 13 13 13 1 13 3. ಎಸ್, ಕರೆಕ್ಟ್ ಅಲ್ಲ? ಇದರ 13 ನಿಮಿಷ 39 13 3 6 2 26 ಡಿಫ್ರೆನ್ಸ್ ಬರ್ತದೆ. ಇದು ಆಗಲ್ಲ. ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಯಾವ್ದು? ನೆಕ್ಸ್ಟ್ ಆಪ್ಷನ್ ನಂಬರ್ ಬಿ ಎಷ್ಟದ? 48. ಎಷ್ಟು? 3 48 16 3 48 ಇದು 16 48ದಾಗ 16 ತೆಗಿ ಎಷ್ಟು ನೋಡ್ರಿ, 8ದಾಗ 6 ತೆಗಿ 2, ಇಲ್ಲಿ 8 ಬಂತು, 8 ಲಾಸ್ಟ್. ಇದನ್ನು ಆಗಲ್ಲ, ಇದನ್ನು ತೆಗೆದ್ಬಿಡ್ರಿ. ತೆಗೆದಿರಿ. ಒಟ್ಟ ಥಿಂಕ್ ಭಾಳ ಸ್ಪೀಡ್ ಮಾಡ್ಬೇಕು ನಾವು. ಮೆಂಟಲ್ ಎಬಿಲಿಟಿ ಅಂದ್ರೆ ಮೆಂಟಲ್ ಭಾಳ ಸ್ಪೀಡ್ ಬೇಕು ನಮಗೆ ನೋಡ್ರಿ. ಇನ್ನು ಆಪ್ಷನ್ ನಂಬರ್ ಸಿ ನೋಡ್ರಿ, ಎಷ್ಟು? 54. 18 3 54, 18 1 18, 54ದಾಗ 18 ತೆಗಿರಿ, 14ದಾಗ 8 ತೆಗಿರಿ, 14ದಾಗ 8 ತೆಗಿರಿ, 6 -1 5 2 ತೆಗಿರಿ, 3 36 ಬತ್ತು. ನಮಗೆ 38 ಬೇಕು. ಇದನ್ನು ಆಗಲ್ಲ. ಆಗಲ್ಲ. ಎಲ್ಲ ನೋಡ್ಬೇಕು, ಕರೆಕ್ಟ್ ನೋಡ್ಕೋಬೇಕು. ಹಾ, ಇದನ್ನು ಆಗಲ್ಲ. ಆಗ್ತದ? ಆಗಲ್ಲ. ಆಪ್ಷನ್ ನಂಬರ್ ಡಿ ನೋಡ್ರಿ. ಆಪ್ಷನ್ ನಂಬರ್ ಡಿ 3 ಆಗಿರೋದು ಒಂದರ ಅವ್ರಿಗೆ ಗೊತ್ತಿರೋ ವಿಷಯ. 42. 14 3 42, 14 1 14, 42 14 ತೆಗಿರಿ ನೋಡಿ. 12 8 4 1 3 3 1 2 28 ಡಿಫ್ರೆನ್ಸ್ ಕೇಳೋಣ. 28 ಡಿಫ್ರೆನ್ಸ್. ಆಪ್ಷನ್ ನಂಬರ್ ಡಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ತಂದೆ ತನ್ನ ಮಗನ 4 ವಯಸ್ಸಿನವನು. ಎಷ್ಟು? ತಂದೆ ಮತ್ತು ಮಗನ 4 ಪಟ್ಟು ತಂದೆ ಅದಾನ ಅಂತ ಹೇಳ. ಮತ್ತು ಮಗನಿಗಿಂತ 24 ವರ್ಷ ಹಿರಿಯ. ಡಿಫ್ರೆನ್ಸ್ ಎಷ್ಟದ? ಈ 3 24. ಹಿರಿಯವನು ಅಂತಂದ್ರೆ ಇವನಿಗೆ ಮಧ್ಯೆ ಎಷ್ಟದ ಅದು ಹಿರಿಯನಂತ ಅರ್ಥ. ಈಗ ನಿನಗೆ 2 ಇತ್ತು, ನಿಮ್ಮ ಮಕ್ಕಳು 4 ಇತ್ತು ಅಂದ್ರೆ ಎಷ್ಟು ವರ್ಷ ಹಿರಿಯನು? 2 ವರ್ಷ. ಡಿಫ್ರೆನ್ಸ್ ಎಷ್ಟು? 2 ವರ್ಷ. ಓಕೆ. ಅನುಪಾತ ಡಿಫ್ರೆನ್ಸ್ ಎಷ್ಟು? 3 3 24 ಆಗೈತಿ. 24 ವರ್ಷ. ಹಾಗಾದ್ರೆ ತಂದೆಯ ಪ್ರಸ್ತುತ ವಯಸ್ಸಿಗೆ ತಂದೆ ನೋಡ್ರಿ, ಈಗ ದೊಡ್ಡ ಮನುಷ್ಯ. 3 ಎಂಟ್ಲೆ 24, 4 ಎಂಟ್ಲೆ 32, 1 ಎಂಟ್ಲೆ 8,
ಎಸ್, ತಂದೆ ವಯಸ್ಸು ಎಷ್ಟು? 32. ಆಪ್ಷನ್ ನಂಬರ್ ಟಿ. ಇದೇನ್ ಆನ್ಸರ್ ಬಂದಿತ್ತಂದ್ರೂ ಅವ್ರದ್ದು ಅನುಪಾತ ಸೇಮ್ ಆಗಿರ್ಬೇಕು, ಸೇಮ್ ಇರ್ಬೇಕು ನೋಡ್ರಿ. 8 ಒಂದ್ಲೆ 8, 8 4 37. ಸೇಮ್ ಅದಲ್ಲ, ಸೇಮ್ ಅದಲ್ಲ, ಸೇಮ್ ಅದು, ಏನು ತಕರಾರಿಲ್ಲ. ನೆಕ್ಸ್ಟ್ ನೋಡ್ರಿ, ಸುಜಾತ ತನ್ನ ಮಗನ 5 ಪಟ್ಟು ವಯಸ್ಸಿನಲ್ಲಿ. ಸುಜಾತ ಮತ್ತು ತನ್ನ ಮಗನಿಗಿಂತ ಎಷ್ಟು ವರ್ಷ? 5 ಪಟ್ಟು ಜಾಸ್ತಿ ಅಂತಂದ. ಡಿಫ್ರೆನ್ಸ್ ಎಷ್ಟು ನೋಡ್ರಿ? 4 ಅಂತ ಐತಿ. ಮತ್ತು ಮಗನಿಗಿಂತ 55 ವರ್ಷ ಹಿರಿಯನಾಗಿರುತ್ತಾನೆ. ಸುಜಾತ ಹಿರಿಯನಾಗಿ, ಮಗನಿಗಿಂತ 55 ವರ್ಷ ಹಿರಿಯವಳು 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 ಎಷ್ಟು? 55. ಎಸ್, 5 ಪಟ್ಟು ವಯಸ್ಸಿನ. ಹಾಗಾದ್ರೆ ಪ್ರಸ್ತುತ ಮಗನ ವಯಸ್ಸು ಎಷ್ಟು ಕೇಳ. ಎಷ್ಟು ಪ್ರಸ್ತುತ ವಯಸ್ಸು? 4ರಿಂದ 50. ಇಲ್ಲ, ಇಲ್ಲಿ ಏನೋ ಸಮಸ್ಯೆ ಕಂಡು ಬಂದಿದೆ. ಸುಜಾತ 6 ಮಾಡ್ಕೊಡ್ರಿ. 6 ಪಟ್ಟು 5 ಪಟ್ಟಲ್ಲ, ಇದು 6 ಪಟ್ಟು. ಡಿಫ್ರೆನ್ಸ್ 5. 5 11 55, 6 11 66, 1 11 ಯಾರು ಕೇಳ? ಮಗನ ಕೇಳ. ಎಷ್ಟು? ಆಪ್ಷನ್ ನಂಬರ್ ಸಿ ಇದು ಸರಿಯಾದ ಉತ್ತರ. 12ನೇ ವಿಧಿ ಏನ್ ಹೇಳ್ತದೆ? ರಾಜ್ಯಗಳ ಅರ್ಥ ಹೇಳ್ತದೆ. ಮೂಲಭೂತ ಹಕ್ಕುಗಳಲ್ಲಿ ಮೊದಲ ವಿಧಿ ಯಾವುದು? 12 ರಾಜ್ಯದ ಅರ್ಥ ಹೇಳ್ತದೆ. 11ನೇ ವಿಧಿ ಪೌರತ್ವಕ್ಕೆ ಸಂಬಂಧಪಟ್ಟಂತ ಅಧಿಕಾರ ಯಾರಿಗಿದೆ ಅಂತ, ಅದು ಸಂಸತ್ತಿಗಿದೆ ಅಂತ ಹೇಳಿ. 8ನೇ ವಿಧಿ ಏನ್ ಹೇಳ್ತದೆ ಅಂದ್ರ, 8ನೇ ವಿಧಿ ಕ್ಲಾಸ್ ಆಗ್ತೀನಿ. 22ನೇ ವಿಧಿ ಬಂಧನಕಾರಿ. 22ನೇ ವಿಧಿ ಏನ್ ಹೇಳ್ತದೆ? ಬಂಧನಕಾರಿ ಬಗ್ಗೆ ತಿಳಿಸ್ತೀನಿ. ಬಂಧನಕಾರಿ ಬಗ್ಗೆ, ಅಕ್ರಮ ಬಂಧನಕಾರಿ ಬಗ್ಗೆ ತಿಳಿಸ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿದ್ದು ಮತ್ತು ಶಿವು ವಯಸ್ಸಿನ ಅನುಪಾತ 5, 7. 3 ವರ್ಷಗಳ ನಂತರ ಅವರ ವಯಸ್ಸಿನ ಮಾತ್ರ 78. 3 ವರ್ಷಗಳ ನಂತರ 78 ಜಾಸ್ತಿ ಆಗ್ತದೆ ಅಂದ್ರೆ 6 ಜಾಸ್ತಿ ಆಗ್ತದೆ. ಈ 6 ಜಾಸ್ತಿ ಆದ್ರೇನೆ 78 ಆಗಿದೆ. ಎಸ್, ಈಗ ಪ್ರಸ್ತುತ ಸಿದ್ಧನ ವಯಸ್ಸು ಕೇಳ. 78 ಐತಿ. 6 ಜಾಸ್ತಿ ಆದ್ಮೇಲೆ 78 ಆಗೈತಿ. ಎಷ್ಟ್ರೊಳಗ 6 ಜಾಸ್ತಿ ಆದ್ರೆ 78 ಜಾಸ್ತಿ ಆಗ್ತದೆ? 72 6 ಜಾಸ್ತಿ ಮಾಡಿದ್ರೆ 78. ಇದ್ರ ಟೋಟಲ್ ಪ್ರಸ್ತುತ ವಯಸ್ಸಷ್ಟು 72 ಐತಿ. 72 ಮತ್ತೆಷ್ಟು? 7 + 5 12. 12 ಆರ್ಲೆ 78, 7 ಆರ್ಲೆ 42, 5 ಆರ್ಲೆ 30. ಪ್ರಸ್ತುತ ಸಿದ್ಧನ ವಯಸ್ಸು ಕೇಳ. ಸಿದ್ಧ ನೋಟಿಲ್ಲ, ಸಿದ್ಧ. ಆಪ್ಷನ್ ನಂಬರ್ ಎ ಇದು ಸರಿಯಾದ ಉತ್ತರ ಆಗಿದೆ. ಎಸ್, ನೆಕ್ಸ್ಟ್ ನೋಡ್ರಿ, ಒಬ್ಬ ವ್ಯಕ್ತಿ ಆತನ ಮಗನಿಗಿಂತ 20 ವರ್ಷ ಹಿರಿಯ. 4 ವರ್ಷಗಳ ನಂತರ ಆತನ ವಯಸ್ಸು ಮಗನ ವಯಸ್ಸಿನ 3 ಪಟ್ಟು. ತಂದೆ ಮಗ 3ರಷ್ಟು ಆಗ್ತದೆ ಮಗನ. ನೋಡ್ರಿ, ಇದು 3. ಹಿರಿಯವನ್ ಎಷ್ಟದ ನೋಡ್ರಿ? 2 ಭಾಗ ಹಿರಿಯ. ಈ 2 ಭಾಗನೇ 20 ಆಗೈತಿ. ಎಷ್ಟ್? 3 ಭಾಗ ಎಷ್ಟಾಗ್ತದೆ? 30. ನೋಡ್ರಿ, 2 10 20, 3 10 30, 1 10 10. 10 4 ವರ್ಷಗಳ ನಂತರ ಆತನ ವಯಸ್ಸು ಎಷ್ಟಾಗಿದೆ ಅಂತ ಗೊತ್ತ. ಇದು ಇಷ್ಟು ಅನುಪಾತ ಆಗ್ಬೇಕಂತಂದ್ರ ಈಗೇನು ಅನುಪಾತದೊಳಗೆ ಏನ್ ಅವ್ರದ್ದು ವಯಸ್ಸು ಬಂದವಲ್ಲ, ಅದ್ರೊಳಗ 4 ವರ್ಷ ಮೈನಸ್ ಮಾಡ್ಬೇಕು. ಯಾರು ಕೇಳ ನಮಗ? ತಂದೆ ವಯಸ್ಸು ಕೇಳ. ತಂದೆ ನೋಡ್ರಿ -4 ಮಾಡ್ರಿ, ಎಷ್ಟಪ್ಪ ನೋಡ್ರಿ? 26 ಆಗ್ತದ. 76 ಆಪ್ಷನ್ ಕೊಟ್ಟಿಲ್ಲ, ಹಾಗಾಗಿ 26 ಕೊಟ್ಟಿಲ್ಲ. 26 ಇದು ಸರಿಯಾದ ಉತ್ತರ ಆಗ್ತದೆ. 4 ವರ್ಷಗಳ ನಂತರ ಆತನ ವಯಸ್ಸು ಮಗನ ವಯಸ್ಸು 30 ಆಗ್ತದೆ. ತಂದೆಯ ವಯಸ್ಸು ಪ್ರಸ್ತುತ ಎಷ್ಟು ಅಂತ ಗೊತ್ತಿಲ್ಲ.
ಹಿರಿಯವನು ಎರಡು ಭಾಗ ಎರಡು ಹತ್ತನೇ 20 30 30 30 26 ನೋಡ್ರಿ ಇದು ಎಷ್ಟು ಇದು 4 ಮನಸ್ಸು ನೋಡ್ರಿ 6 6 ಗಂಟಲೆ ಕರೆಕ್ಟ್. ಈ ಪುಸ್ತಕಕ್ಕೆ 4 ವರ್ಷಗಳ ನಂತರ 10 ಆಗ್ತಿತ್ತು. ಈಗ 10 ಆಗಿದಂತಾನೆ ಅವ್ರದ್ದು ವಯಸ್ಸಿನ ಮೊತ್ತ ಅನುಪಾತ ಎಷ್ಟದ ಡಿಫ್ರೆನ್ಸ್ 1ಕ್ಕೆ 3 ಅಂದ್ರೆ ಡಿಫ್ರೆನ್ಸ್ 20 ಕರೆಕ್ಟ್ ಅದು ವ್ಯತ್ಯಾಸ ಇಲ್ಲ ನೋಡ್ರಿ. ಇದಕ್ಕೆ ಪ್ಲಸ್ 4 ಮಾಡ್ರಿ 10 ಆಗ್ತದ. ಇದಕ್ಕೆ ಪ್ಲಸ್ 4 ಮಾಡ್ರಿ 30 ಆಗ್ತದ ನೋಡ್ರಿ. 1ಕ್ಕೆ 3 ಅದಲ್ಲ ನೋಡ್ರಿ ನೋಡ್ರಿ. ಇದಕ್ಕೆ ಪ್ರಸ್ತುತ ವಯಸ್ಸು ಎಷ್ಟು ಇದು ತಂದೆ ವಯಸ್ಸು ಪ್ರಸ್ತುತ 26 ಕರೆಕ್ಟ್ ಸರ್. ಕರೆಕ್ಟ್ ನೋ ಏನು ಇದಿಲ್ಲ ಕರೆಕ್ಟ್. ಒಬ್ಬ ವ್ಯಕ್ತಿ ಆತನ ಮಗನಿಗಿಂತ 36 ವರ್ಷ ಹಿರಿಯರು. 5 ವರ್ಷಗಳ ನಂತರ ಆತನ ಮಗನ ವಯಸ್ಸಿನ ಅನುಪಾತ 5ರಷ್ಟು ನೋಡ್ರಿ. ಇದು ಮಗ ಮಗ ಇದು ತಂದೆ ಮಗಂದು 5 ಪಟ್ಟು ಆಗ್ತದೆ. ಇದ್ರ ಡಿಫ್ರೆನ್ಸ್ ಎಷ್ಟು 4. ಈ 4ಕ್ಕೆ 36 ಇಟ್ಕೊಂಡ್ರೆ ಅನುಪಾತ ಕೊಟ್ಟಿನ 5 ವರ್ಷಗಳ ನಂತರದ ಅನುಪಾತ ಇದು 36 ಡಿಫ್ರೆನ್ಸ್ ಅಷ್ಟೇ ಇರುತ್ತೆ 36. ಎಷ್ಟು ವರ್ಷ ಆದ್ರೂ 36 ಡಿಫ್ರೆನ್ಸ್ ಇರ್ತದೆ. 4 9 36 1 9 9 5 9 45 ನೋಡ್ರಿ. 9 1 9 5 5 ವರ್ಷಗಳ ನಂತರದ ಡಿಫ್ರೆನ್ಸ್ ಕರೆಕ್ಟ್ ಆಗ್ತದೆ. 1ಕ್ಕೆ 5 ತಂದೆ 5 ಪಟ್ಟು ಆದ್ರೆ ಮಗಂದು 1 ಪಟ್ಟು ಆಗ್ತದೆ. ನಮ್ಗೆ 5 ವರ್ಷದ ಬೇಕಾಗಿಲ್ಲ ಪ್ರಸ್ತುತದ ಬೇಕಿದೆ ಅಂತಂದ್ರೆ ಯಾರು ಬೇಕಿದೆ ತಂದೆ ಬೇಕಿದೆ. ತಂದೆ -5 ಮಾಡ್ರಿ ಆನ್ಸರ್ 40 ಬಂತು. ಆಪ್ಷನ್ 40 ನೋಡಿ. ಆಪ್ಷನ್ ಇದು ಸರಿಯಾದ ಉತ್ತರ ಆಗಿರುತ್ತೆ. 40ನೇ ವಿಧಿ ಗ್ರಾಮ ಪಂಚಾಯತಿಗಳ ಬಗ್ಗೆ ಹೇಳ್ತದೆ. 45ನೇ ವಿಧಿ ಏನ್ ಹೇಳ್ತದೆ ಪರಿಶಿಷ್ಟ ಜಾತಿ ಇಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಶಿಕ್ಷಣ. ಮತ್ತು 35ನೇ ವಿಧಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧ. 22ನೇ ವಿಧಿ ಏನ್ ಹೇಳ್ತದ ಅಕ್ರಮ ಬಂಧನಕಾರಿ ಬಗ್ಗೆ ತಿಳಿಸ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿ ಆತನ ಮಗನಿಗಿಂತ 26 ವರ್ಷ ಹಿರಿಯವನು. 4 ವರ್ಷಗಳ ನಂತರ ಆತನ ವಯಸ್ಸು ಮಗನ ವಯಸ್ಸಿನ 2ರಷ್ಟು ಆಗ್ತದ ಅಂತ ಕೊಟ್ಟ. ಡಿಫರೆನ್ಸ್ ಎಷ್ಟು ನೋಡಿ 1. ಈ ಒಂದೇ ಒಂದು ಡಿಫರೆನ್ಸ್ ಹಿರಿಯವನಾಗಿರ್ತಾನೆ. ಏನ್ ಆ ಮಧ್ಯ ಏನ್ ಇಷ್ಟು ಇವಂದಿಷ್ಟು ಇದಕ್ಕಿಂತ ಏನ್ ಮಧ್ಯ ಇರ್ತದ ಅದೇ ಹಿರಿಯಂದಾಗಿರ್ತದೆ ನೋಡ್ರಿ. 26 ವರ್ಷ ಆಗಿರ್ತದೆ. 1 26 26 26 2 52 1 26 26. ಇದು 4 ವರ್ಷಗಳ ನಂತರದ ವಯಸ್ಸು. ಅನುಪಾತನೂ ಅದೇ ತೊಗೊಂಡಿ 4 ವರ್ಷಗಳ ನಂತರದೇ ತೊಗೊಂಡಿ. ಡಿಫ್ರೆನ್ಸ್ ಅಷ್ಟೇ ಇರ್ತದೆ. ಎಷ್ಟು ವರ್ಷ ಆದ್ರೂ ಡಿಫ್ರೆನ್ಸ್ ಅಷ್ಟೇ ನೋಡಿ. ಇದು 4 ವರ್ಷಗಳ ನಂತರದ ನಂತರ ಈಗ ಪ್ರಸ್ತುತ ವಯಸ್ಸು ತಂದೆ ಮಗನ್ ಬೇಕಾಯ್ತಂದ್ರ ಆ ಮಗಂದ್ರೊಳಗ 4 ಮೈನಸ್ ಮಾಡ್ರಿ -4 ಮಾಡ್ರಿ 22 ಬಂತು. ಇದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಟಿ ಇದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್. ಒಬ್ಬ ಅಣ್ಣ ತಮ್ಮ 30 ವರ್ಷ ಹಿರಿಯವನು. 6 ವರ್ಷಗಳ ನಂತರ ಅಣ್ಣ ಮತ್ತು ತಮ್ಮನ ವಯಸ್ಸಿನ ಅನುಪಾತ 5:2 ಅಂತ ಕೊಟ್ಟು. ಹಾಗಾದ್ರೆ ಅಣ್ಣನ ಪ್ರಸ್ತುತ ವಯಸ್ಸು ಅಂತ ಕಾಣುತ್ತೆ. ಇದ್ರದ್ದು ಡಿಫ್ರೆನ್ಸ್ ಎಷ್ಟು ನೋಡಿ. ಈ ಡಿಫ್ರೆನ್ಸ್ ಹಿರಿತನ ಆಗಿರ್ಬೋದು. ಎಷ್ಟು ಹಿರಿತನ 30 ವರ್ಷ ಆಗಿರುತ್ತೆ. 3 10 30 2 10 20 5 10 50. ಇದು 6 ವರ್ಷಗಳ ನಂತರದ್ದು. ಯಾಕಂದ್ರೆ ಅಲ್ಲಿ ತಗೊಂಡಿವಲ್ಲ ನಾವು ಏನ್ ತಗೊಂಡಿವಿ ಅನುಪಾತ ತಗೊಂಡಿವಿ. ಎಷ್ಟು ಒಂದು 6 ವರ್ಷಗಳ ನಂತರದೇ ಅನುಪಾತ ತಗೊಂಡಿವಿ ಅಂತಂದ್ರೆ 6 ವರ್ಷದ ನಂತರದೇ ವಯಸ್ಸು ನೋಡ್ರಿ. ಇದ್ರ ಮಧ್ಯೆ 30 36 ಕರೆಕ್ಟ್. ಪ್ರಸ್ತುತ ಕೇಳೋದಂತಂದ್ರ ಅಣ್ಣಂದು ಪ್ರಸ್ತುತ ಕೇಳಿತ್ತು ಅಂತಂದ್ರ ಆ ಅಣ್ಣಂದು ಏನ್ ಅನುಪಾತ ಇಟ್ಟಾಗ ಬಂದೈತಲ್ಲ ಆ ವಯಸ್ಸು ಆ ವಯಸ್ಸಿನಾಗ 6 ಮೈನಸ್ ಮಾಡ್ಕೋಬೇಕು. ಇದು 6 ಮೈನಸ್ ಮಾಡ್ರಿ 50 6 ಮೈನಸ್ 44. ಆಪ್ಷನ್ ನಂಬರ್ ಎ ಇದು ಸರಿಯಾದ ಉತ್ತರ ಉಂಟು. ಎಸ್ ಕರೆಕ್ಟ್. 60ನೇ ವಿಧಿ ಏನ್ ಹೇಳ್ತದೆ ಅಂತಲ್ಲ ರಾಷ್ಟ್ರಪತಿಯವರ ಪ್ರಮಾಣ ವಚನ. 40ನೇ ಗ್ರಾಮ ಪಂಚಾಯತ್ ಬಗ್ಗೆ 18ನೇದು ವಿರೋಧ ಭಾವನೆಗಳನ್ನು ರದ್ದುಪಡೆಯುವುದು.
44ನೇದು ಅದು ಇದು UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಇರೋದು ಅದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾ, ವಯಸ್ಸಿಗೆ ಸಂಬಂಧಪಟ್ಟಂತಹ ಭಾಗ 3ರಲ್ಲಿ ಸುಮಾರು 9-10 ಕ್ವಶನ್ ಬಿಡಿಸಿದ್ದಾಯ್ತು. ನಿಮ್ಗ ಇನ್ನೂವರೆಗೂ ನಮ್ಮ ಮೇಲೆ ಇನ್ನ ಎಕ್ಸ್ಟ್ರಾ ಕ್ಲಾಸ್ ಮಾಡ್ಬೇಕು ಅಂತ ಕ್ಲಾಸ್ ಇನ್ನೂ ಮಾಡ್ಬೇಕು. ನೀವು ಮಾಡೇ ಮಾಡ್ತೀವಿ, 100% ಮಾಡೇ ಮಾಡ್ತೀವಿ. ಇದು 3ನೇ ಭಾಗ ಐತಿಲ್ಲ, ಇದಕ್ಕಿಂತ ಮುಂಚೆ 2ನೇ ಭಾಗ, ಆ 2ನೇ ಭಾಗಕ್ಕಿಂತ ಮುಂಚೆ 1ನೇ ಭಾಗನ ಮಾಡಿದ್ವಿ. ಏಜ್ ರಿಲೇಟೆಡ್ ಅಂದ್ರೆ ವಯಸ್ಸಿಗೆ ಸಂಬಂಧಪಟ್ಟ ಈ 3 ಏನ್ ಕ್ಲಾಸ್ ಭಾಗ ಮಾಡಿವಿ, ಈ 3 ಕ್ಲಾಸ್ನ ನೀವು ಏನಾದ್ರು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ವಯಸ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು 70% ನೀವು ಪರ್ಫೆಕ್ಟ್ ಆಗಿದ್ದೀರಿ ಅಂತ ಅರ್ಥ. ಈ ವಯಸ್ಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಪ್ರಶ್ನೆಗಳು ತಗೊಂಡು ಬರೋದಕ್ಕಿಂತ ಮುಂಚೆ ನಾನು ಚಕ್ರ ಬಡ್ಡಿ ಮೇಗಿಂದ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೆ. ಇನ್ನೂ ವಯಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಮುಗಿದಿಲ್ಲ. ಇನ್ನೂ ಇದರ ಭಾಗಗಳನ್ನು 3-4 ಭಾಗ ಇನ್ನೂ ಆಗ್ತಾವ. ಆ 3-4 ಭಾಗಗಳನ್ನು ನೀವೇನಾದ್ರೂ ನೋಡ್ಬೇಕು ಅನ್ಕೊಂಡಿದ್ರ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗೋದಷ್ಟೇ ಅಲ್ಲ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರ್ತದೆ. ಆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ಪ್ರೆಸ್ ಮಾಡಿದ್ರೆ ಅಂದ್ರೆ ಏನ್ ಹೆಲ್ಪ್ ಅಂತಂದ್ರ ನಾವ್ ಏನ್ ಪಟಕ್ಕತೆ ನಾವು ಏನ್ ಕ್ಲಾಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಲೈವ್ ಕ್ಲಾಸ್ ಅಲ್ಲಿ ಅಥವಾ ರೆಕಾರ್ಡೆಡ್ ಕ್ಲಾಸ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಲ್ಲ, ಅದು ಮಾಡಿದಾಗ ನಿಮ್ಮ ಮೊಬೈಲ್ಗೆ ಏನ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಈ ನೋಟಿಫಿಕೇಶನ್ ಬಂತು ಅಂದ್ರೆ ನೀವು ಆರಾಮಾಗಿ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅದನ್ನ ನೀವು ಕ್ಲಾಸ್ ವೀಕ್ಷಿಸಬಹುದು. ಇದೇ ತರ ನಮ್ಮ ಕ್ಲಾಸ್ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಈ ಕ್ಲಾಸ್ ಅನ್ನ ಹಿಂದಿನ ಕ್ಲಾಸ್ಗಳನ್ನು ನಿಮ್ಮ ಸ್ನೇಹಿತರಿಗೆ ಹಂಚಬೇಕು. ಮತ್ತು ನನ್ನನ್ನು ಇನ್ನಷ್ಟು ಕ್ಲಾಸ್ ಮಾಡಬೇಕು ಅಂತಂದ್ರೆ ನೀವು ನನಗೆ ಹೆಲ್ಪ್ ತುಂಬಾ ಅಂದ್ರೆ ನಿಮ್ಮ ಬೆಂಬಲ ನನಗೆ ತುಂಬಾ ಅವಶ್ಯಕತೆವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾನು ಏನ್ ಮಾಡ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.